ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಭಾಗ್ಯಶ್ರೀ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಏಕಾಗ್ರತೆಯ ಪಾಠದ ಬಗ್ಗೆ ವಿಚಾರಗೋಷ್ಠಿಯನ್ನು ಮಾಡುತ್ತಿದ್ದೇನೆ. ಮೊದಲನೇದಾಗಿ ಏಕಾಗ್ರತೆ ಎಂದರೇನು? ಯಾರಾದರೂ ಹೇಳ್ತೀರಾ? ಏಕಾಗ್ರತೆ ಎಂದರೇನು? ಏಕಾಗ್ರತೆ ಎಂದರೆ ಒಂದು ವಿಷಯದ ಕುರಿತು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಮತ್ತು ಅದನ್ನು ಬಿಟ್ಟು ಬೇರೆ ವಿಷಯದ ಬಗ್ಗೆ ವಿಚಲಿತರಾಗದೆ ನಾವು ಒಂದೇ ವಿಷಯದ ಕಡೆ ಗಮನವಿಟ್ಟು ಕೇಳುವುದು ಎಂದರ್ಥ. ಮತ್ತು ಶಿಕ್ಷಕರು ನಮಗೆ ವಿಷಯದ ಕುರಿತು ಮಾತನಾಡುತ್ತಿರುವಾಗ ಅಥವಾ ಪಾಠವನ್ನು ಹೇಳುತ್ತಿರುವಾಗ ನಮ್ಮ ಮನಸ್ಸು ಅವರ ಕಡೆ ಅವರು ಹೇಳುತ್ತಿರುವ ವಿಷಯದ ಕುರಿತು ಕೇಂದ್ರೀಕರಿಸಬೇಕು ಮತ್ತು ನಾವು ಆ ವಿಷಯದ ಕುರಿತು ಗಮನವಿಟ್ಟು ಕೇಳಿದರೆ ನಾವು ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ನಾವು ಚಿತ್ರ ಬಿಡಿಸುತ್ತಿರುವಾಗ ನಮ್ಮ ಗಮನವನ್ನು ನಾವು ಚಿತ್ರದ ಕಡೆ ಬೆಳೆಸಿದರೆ ನಮ್ಮ ಚಿತ್ರವು ಒಂದು ಬೆಳೆಪೂರ್ವಕ ಚಿತ್ರಕಲೆಯಾಗಿ ಮಾರ್ಪಡುತ್ತದೆ. ಹೀಗೆ ನಾವು ಏಕಾಗ್ರತೆಯಿಂದ ಒಂದು ವಿಷಯದ ಕುರಿತು ಗಮನವಿಟ್ಟು ಕೇಳಿದರೆ ಅದು ನಮ್ಮ ಯಶಸ್ಸಿಗೆ ಬೆನ್ನೆಲುಬಾಗುತ್ತದೆ. ಮತ್ತು ಈ ಏಕಾಗ್ರತೆಯ ಬಗ್ಗೆ ಒಬ್ಬ ಸಂತನ ನಿದರ್ಶನವೂ ಆಗಿದೆ. ಆ ಏಕಾಗ್ರತೆಯಿಂದ ನಾವು ಒಂದು ಬಹಳ ಮುಖ್ಯವಾದ ಸಹಾಯವನ್ನು ಪಡೆಯಬಹುದು. ಏನೆಂದರೆ 1863ರಲ್ಲಿ ಹುಟ್ಟಿ 1902ರಲ್ಲಿ ನಿಧನರಾದರೂ ಅವರು ಈ ವರ್ಷಗಳ ಕಾಲ ಅವರು ಮಾಡಿದ ಸಾಧನೆ ಅಂತಿತ್ತದಲ್ಲ. ಅವರು ಮಾಡಿರುವಂಥ ಸಾಧನೆಯನ್ನು ನಾವು ಮೆಚ್ಚಲೇಬೇಕು. ಮತ್ತು ಈಗಲಾದರೂ ನಾವು ಅವರು ಬರೆದಿರ್ತಕ್ಕಂತಹ ಒಂದು ಪುಸ್ತಕಗಳನ್ನು ಓದುತ್ತೇವೆ ಮತ್ತು ಅವರ ನಿದರ್ಶನಗಳು ನಮಗೆ ಸ್ಫೂರ್ತಿದಾಯಕವಾಗಿದೆ. ಹೀಗೆ ಒಂದು ಘಟನೆ ಏನೆಂದರೆ ಅವರು ಬಾಲ್ಯದಲ್ಲಿ ವಿದ್ಯಾರ್ಥಿ ಜೀವನವನ್ನು ನಡೆಸುತ್ತಿರುವಾಗ ಅವರ ಶಿಕ್ಷಕರು ಅವರಿಗೆ ಏನೆಂದು ಹೇಳುತ್ತಾರೆ, ಆ ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡಲು ಹೇಳಿದಾಗ ಆ ವಿದ್ಯಾರ್ಥಿಗಳು ಧ್ಯಾನಕ್ಕೆ ಕುಳಿತಿರುತ್ತಾರೆ. ಆಗ ಒಂದು ಸಮಯದ ವೇಳೆ ಒಂದು ಹಾವು ಆ ತರಗತಿಯಲ್ಲಿ ಬರುತ್ತದೆ. ಆಗ ಎಲ್ಲರೂ ವಿಚಲಿತರ ಯಾವುದೇ ಪರಿವೇ ಇಲ್ಲದೆ ತಮ್ಮ ಧ್ಯಾನವನ್ನು ಮುಂದುವರಿಸಿದರು. ಅದಾದ ನಂತರ ಸ್ವಲ್ಪ ಸಮಯದ ನಂತರ ಯಾವುದೂ ಹಾವು ಬಂದಿದ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಆ ಶಿಕ್ಷಕರಿಗೆ ತಮ್ಮ ವಿದ್ಯಾರ್ಥಿ ಆಡಿದಾಗ ನಾವೇನು ನೋಡ್ತೀವಿ ಅಂದ್ರೆ ಏಕಾಗ್ರತೆಯಲ್ಲಿ ಹೇಗೆ ಮುಂದುವರಿಬೇಕು ಮತ್ತು ಏಕಾಗ್ರತೆಯಿಂದ ನಮಗಾಗತಕ್ಕಂತಹ ಒಂದು ಸಹಾಯ ಏನು ಎಂಬುದನ್ನು ನಾವು ತಿಳ್ಕೋಬಹುದು. ಏಕಾಗ್ರತೆ. ಶಿಕ್ಷಕರು ವಿಜ್ಞಾನದ ಪಾಠ ಮಾಡುತ್ತಿದ್ದರು. ಮಸೂರವೊಂದನ್ನು ತಂದು ಕಾಗದದ ಮೇಲೆ ಹಿಡಿದರು. ಕಾಗದದ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ. ಒಬ್ಬ ಶಿಕ್ಷಕ ಆ ವಿದ್ಯಾರ್ಥಿಗಳಿಗೆ ಒಂದು ವಿಜ್ಞಾನದ ಪಾಠ ಮಾಡುತ್ತಿರುತ್ತಾರೆ. ಆಗ ಅವರಿಗೆ ಒಂದು ಮಸೂರದ ಒಂದು ಪಾಠ ಬಂದಿರುತ್ತದೆ. ಆ ಶಿಕ್ಷಕರು ಆ ಮಸೂರವನ್ನು ಕಾಗದದ ಮೇಲೆ ಹಿಡಿದಾಗ ಆ ಕಾಗದದ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ. ಆದರೆ ಅವರು ತರಗತಿಯಿಂದ ಹೊರಬಂದು ಆ ಮಸೂರವೊಂದನ್ನು ಸೂರ್ಯನ ಕಿರಣಗಳಿಗೆ ಹಿಡಿದಾಗ ಆ ಕಾಗದ ಸುಟ್ಟು ಹೋಗುತ್ತದೆ. ಏಕೆಂದರೆ ಈ ಮಸೂರವು ಆ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಿಕೊಂಡಿತು. ಹೀಗೆ ಮಸೂರವು ಸೂರ್ಯ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆಯೋ ಹಾಗೆಯೇ ನಾವು ನಮ್ಮ ಶಿಕ್ಷಕರು ಹೇಳುತ್ತಿರುವಾಗ ಅವರು ಹೇಳುತ್ತಿರುವ ವಿಷಯದ ಕುರಿತು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಅವರು ಹೇಳುತ್ತಿರುವ ವಿಷಯವನ್ನು ಗಮನವಿಟ್ಟು ಕೇಳಬೇಕು. ಈ ಪಾಠದಲ್ಲಿ ಮತ್ತು ಆ ಶಿಕ್ಷಕರು ಆಗ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಮೂಲಕ ಏನಾಗಬಹುದು ಎಂಬ ಉದಾಹರಣೆಯಿಂದ ಒಂದು ಮಹಾಭಾರತದ ಒಂದು ಸಂಘಟನೆಯನ್ನು ಹೇಳುತ್ತಾರೆ. ಕೌರವರಿಗೆ ಪಾಂಡವರಿಗೆ ಗುರುಗಳು. ಅವರು ಬಿಲ್ ವಿದ್ಯೆಯನ್ನು ಕಲಿಸುತ್ತಿದ್ದರು. ರಾಜಕುಮಾರರು ಬಿಲ್ಲು ವಿದ್ಯೆಯಲ್ಲಿ ಬಾಣ ಪ್ರಯೋಗದ ಪ್ರಾವೀಣ್ಯತೆಯನ್ನು ಹೇಗೆ ಪಡೆದಿದ್ದಾರೆ ಎಂಬುದನ್ನು ತಿಳಿಯುವ ಕುತೂಹಲ ಉಂಟಾಯಿತು. ಈ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರ ಗುರುಗಳಾಗಿದ್ದರು ಮತ್ತು ಅವರು ಬಿಲ್ ವಿದ್ಯೆಯನ್ನು ಹೇಳಿಕೊಡುತ್ತಿದ್ದರು. ದ್ರೋಣಾಚಾರ್ಯರಿಗೆ ನಮ್ಮ
ವಿದ್ಯಾರ್ಥಿಗಳು ಹೇಗೆ ಹೇಗೆ ಬಿಲ್ವಿದ್ಯೆಯನ್ನು ಕಲಿತಿದ್ದಾರೆ ಮತ್ತು ಆ ಪ್ರಯೋಗ ಹೇಗೆ ಮಾಡುತ್ತಿದ್ದಾರೆ ಎಂಬುವ ಕುತೂಹಲ ಉಂಟಾಯಿತು. ಆಚಾರ್ಯರು ಎಲ್ಲ ವಿದ್ಯಾರ್ಥಿಗಳನ್ನು ಕರೆಸಿ ಅವರ ಮುಂದೆ ಒಂದು ದೊಡ್ಡ ವಿಶಾಲವಾದ ವೃಕ್ಷವಿತ್ತು. ಆ ವೃಕ್ಷದಲ್ಲಿ ಒಂದು ಪಕ್ಷಿ ಇತ್ತು. ದ್ರೋಣಾಚಾರ್ಯರು ತಮ್ಮ ವಿದ್ಯಾರ್ಥಿಗಳಿಗೆ ಆ ಪಕ್ಷಿಯ ಕಣ್ಣನ್ನು ಛೇದಿಸಬೇಕು ಎಂಬ ಒಂದು ಪ್ರಯೋಗವನ್ನು ನೀಡಿದರು. ಆ ಸವಾಲನ್ನು ಕಂಡುಹಿಡಿಯಲು ಅಥವಾ ಛೇದಿಸಲು ಎಲ್ಲರನ್ನೂ ಒಬ್ಬೊಬ್ಬರಾಗಿ ಕರೆಯುತ್ತಾ ಹೋದರು. ಅಂದರೆ ಕೌರವರು ಮತ್ತು ಪಾಂಡವರು ಒಬ್ಬರಾದ ಮೇಲೆ ಒಬ್ಬರು ಬರುತ್ತಾ ಹೋದರು. ಮೊದಲನೇದಾಗಿ ದ್ರೋಣಾಚಾರ್ಯರು ದ್ರೋಣಾಚಾರ್ಯರು ಮೊದಲನೇದಾಗಿ ಯುಧಿಷ್ಠಿರನನ್ನು ಕರೆದರು. ಯುಧಿಷ್ಠಿರ ಗುರಿ ಇಟ್ಟು ಹೇಳಿದನು, ಗುರುಗಳೇ, ನನಗೆ ಮರ, ಕೊಂಬೆಗಳು ಮತ್ತು ಪಕ್ಷಿ ಮತ್ತು ನೀವೆಲ್ಲರೂ ಕಾಣುತ್ತಿದ್ದೀರಿ ಎಂದು ಹೇಳಿದನು. ಆಗ ಅವರು ಗುರುಗಳು ನಸುನಗುತ್ತಾ ದುರ್ಯೋಧನನನ್ನು ಕರೆದರು. ಆಗ ದುರ್ಯೋಧನನು, ನನಗೆ ನೀವೆಲ್ಲರೂ ಕಾಣುತ್ತಿರುವಿರಿ, ಕೊಂಬೆಗಳು, ಪಕ್ಷಿಗಳು, ಮರ ಎಲ್ಲವೂ ಕಾಣುತ್ತಿದೆ ಎಂದು ಹೇಳಿದರು. ಆಗ ದ್ರೋಣಾಚಾರ್ಯರಿಗೆ ಬೇಸರ ಉಂಟಾಯಿತು. ಈ ವಿದ್ಯಾರ್ಥಿಗಳಲ್ಲಿ ಯಾರೊಬ್ಬರೂ ನನ್ನ ಪ್ರಶ್ನೆಗೆ ಉತ್ತರ ನೀಡುವವರಿಲ್ಲವೇ ಎಂದು. ಆಗ ದ್ರೋಣಾಚಾರ್ಯರು ಶಿಷ್ಯನಾದ ದ್ರೋಣಾಚಾರ್ಯರು ಅರ್ಜುನನನ್ನು ಕರೆದರು. ಆ ಅರ್ಜುನನಿಗೆ ಗುರಿ ಇಟ್ಟು ಏನು ಕಾಣುತ್ತಿದೆ ಎಂದು ಕೇಳಿದಾಗ ಅರ್ಜುನನು, ನನಗೆ ಪಕ್ಷಿ ಮತ್ತು ಅದರ ಕಣ್ಣು ಕಾಣುತ್ತಿದೆ ಎಂದು ಹೇಳುತ್ತಾನೆ. ಆಗ ದ್ರೋಣಾಚಾರ್ಯರು ಅವನಿಗೆ ಗುರಿ ಇಟ್ಟು ಹೊಡೆಯಲು ಹೇಳಿದರು. ಅರ್ಜುನನು ಬಾಣ ಬಿಟ್ಟು ಗುರಿ ಇಟ್ಟು ಹೊಡೆದಾಗ ಆ ಬಾಣವು ಆ ಪಕ್ಷಿಯ ಕಣ್ಣನ್ನು ಛೇದಿಸಿಕೊಂಡು ಹೋಯಿತು. ಇದರಿಂದ ನಾವು ಏನು ಕಲಿಯಬಹುದೆಂದರೆ, ಏಕಾಗ್ರತೆಯಿಂದ ನಾವು ಏನನ್ನಾದರೂ ಮಾಡಬಲ್ಲೆವು ಅಥವಾ ಸಾಧಿಸಬಲ್ಲೆವು. ಹೀಗೆ ಏಕಾಗ್ರತೆಯಿಂದ ನಾವು ಓದಿದರೆ, ಈ ಶಿಕ್ಷಕರು ಹೇಳುವ ಪಾಠವನ್ನು ಕೇಳಿದರೆ ನಾವು ನಮ್ಮ ಯಶಸ್ಸನ್ನು ಸಾಧಿಸಬಲ್ಲೆವು. ಧನ್ಯವಾದಗಳು.